ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕಾ ಡಾಕ್ಟರ್ ಶ್ರೀರಂಗ ಜೋಶಿ. ಕೇಳುವರೆ, ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಆಕಾಶವಾಣಿ ಜಗದ ಜಗುಲಿ, ಇದು ವಿಶ್ವವಾಣಿ ನಮ್ಮೂರ ಬಾನುಲಿ 90.8 FM. ಮನಸ್ಸಿನ ಭಾವನೆಗಳ ತರಂಗಗಳನ್ನು ಹದ ಮಾಡುವ ಕೇಂದ್ರ ನಮ್ಮೂರ ಬಾನುಲಿ ಜಗದ ಜಗುಲಿ. ಇಂದಿನ ಈ ಸಂದರ್ಶನದ ಮಹಾ ಅರಮನೆಯಲ್ಲಿ ಬಂದವರು ಶರಣರಾದಂಥ ಶ್ರೀ ರುದ್ರಪ್ಪ ಡಗ್ಗಾ, ವಿಠ್ಠಲ್ ಸಿದ್ದರಾಮಪ್ಪ ತೇಗೂರ್, ಫಕೀರಪ್ಪ ನಾಯ್ಕರ್, ಮಾಂತಯ್ಯ ಗಂಗಯ್ಯ ಪೂಜಾರಿ, ಹಾರ್ಮೋನಿಯಂ ವಾದಕರು, ಶ್ರೀ ರಾಮದೇವಿ ಭಜನಾ ಸಂಘ, ರಾಯಣ್ಣನ ಸಂಗೊಳ್ಳಿ. ಕೇಳುವರೆ, ನಮ್ಮ ನಾಡು ನುಡಿ ಕಲೆ, ಸಾಹಿತ್ಯ, ಸಂಗೀತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಅತಿಥಿಗಳಾದಂಥ ಶ್ರೀ ರುದ್ರಪ್ಪ, ವಿಠ್ಠಲ್ ಅವರು, ಫಕೀರಪ್ಪನವರು, ಮಾಂತಯ್ಯನವರು ಬಂದಾರ. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಯ ಅಚ್ಚ ಕನ್ನಡಿಗರು, ಗ್ರಾಮೀಣ ಕಲಾವಿದರು. ವಿಶೇಷವಾಗಿ ಭಜನೆಯ ಹಾಡುಗಳನ್ನು, ನೂರಾರು ಹಾಡುಗಳನ್ನು ಹಾಡಿ ನಮ್ಮ ನಾಡ ನುಡಿ ಸಿರಿಯನ್ನು ಮೆರೆಸಿದವರು. ಕೇಳುಗರೆ, ಇವರೆಲ್ಲರನ್ನು ನನ್ನ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆದರಿಸಿ ಸತ್ಕರಿಸೋಣ. ರುದ್ರಪ್ಪ, ವಿಠ್ಠಲ, ಫಕೀರಪ್ಪ, ಮಾಂತಯ್ಯ ಎಲ್ಲರೂ ನಮ್ಮ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನಿಮಗೆ ನಮ್ಮ ನಮಸ್ಕಾರಗಳು. ವಿಠಲಪ್ಪ, ನೀನು ಹುಟ್ಟಿದ ಸಂಗೊಳ್ಳಿ ಸರ್. ಸಂಗೊಳ್ಳಿ ಒಳಗ. ಹಾ, ನೀವು 4 ಮಂದಿ ಎಲ್ಲರೂ ಸಂಗೊಳ್ಳಿ ಅವರೇ ಇದ್ದೀರಿ. ಸಂಗೊಳ್ಳಿ ಅವ್ರ ಸರ್. ನೀ ಸಾಲಿ ಹೋಗಿ ಇಲ್ಲ? ಸಾಲಿ ಸೆಕೆಂಡ್ ಇಯರ್ ಕಲ್ತೇನ್ರಿ. ಎಷ್ಟು? ಸೆಕೆಂಡ್ ಇಯರ್. ಆಯ್ತಲ್ಲ, ಮತ್ತೆ ಎಲ್ಲಿದೆ ಅಂದ್ರೆ ಅವರಾಗೆ ಓದಿ? ಅದೇ ಇಂಚಲ ಕಾಲೇಜ್ ರೀ. 10ನೇ ವರ್ಗದ ಮಠ ರೀ ಸಂಗೊಳ್ಳಿ ಒಳಗ ಸಾಲಿ ಕಲ್ತೇನ್ರಿ. ಸಂಗೊಳ್ಳಿ ಒಳಗೆ 2 ವರ್ಷ ಇಂಚಲ್ ಕಾಲೇಜ್. ರುದ್ರಪ್ಪ, ನೀ ಸಾಲಿ ಹೋಗಿ ಇಲ್ಲ? ಸಾಲಿಗೆ ಹೋಗಿಲ್ಲ ಸರ್. ಹೋಗಿಲ್ಲ, ಆಯ್ತು. ರಾತ್ರಿ ಸಾಲಿಗೆ ಹೋಗಿ. ಫಕೀರಪ್ಪ, ನಮಸ್ಕಾರ ಸರ್. ನೀ ಸಾಲಿ ಹೋಗಿ ಇಲ್ಲ? ಸಾಲಿ 4ನೇತೆ ಅಷ್ಟ ಹೋಗ್ಯಾರ ಸರ್. 4ನೇತೆ ನಿಮ್ಮ ಸಂಗೊಳ್ಳಿ ಒಳಗೆ. ಮಾಂತಯ್ಯ, ಹಾರ್ಮೋನಿಯಂ ಮಾಸ್ತರ್, ನೀವು ಹೋಗಿರಿ ಇಲ್ಲ ಸಾಲಿಗೆ? ಸ್ವಲ್ಪ ಹೋಗಿದನ್ರಿ. 2 ದಿನ. 3ನೇತೆ ರೀ. 3ನೇತೆ ಹೋಗಿ. ಎಲ್ಲರಿಗೂ ಅಕ್ಷರ ಗೊತ್ತಾಗ್ತಾವಲ್ಲ, ಅಂಕಿ ಸಂಖ್ಯೆ ಎಲ್ಲ ಗೊತ್ತಾಗ್ತಾವ ಇಲ್ಲ? ಗೊತ್ತಾಗ್ತಾವ್ರಿ. ಆಗ್ತಾವ ಇಲ್ಲ? ಈಗ ನೀವು ಗ್ರಾಮದೇವಿ ಸಂಘ ಇದಂತೆ ನೀವು ಭಜನಾ ತಂಡ ಅಂತ ಮಾಡ್ಕೊಂಡಿರಿ. ರಾಯಣ್ಣನ ಸಂಗೊಳ್ಳಿ ಅಂತ ಹೇಳ್ತೀನಿ. ಇದು ಆಗಿ ನಿಮ್ಕಿನ ಮೊದಲು ಇತ್ತೇನಿದು? ಇತ್ರಿ. ಅದನ್ನ ಯಾರು ನಡೆಸ್ತಿದ್ರು? ಅದನ್ನ ಕಮಿಟಿ ಅವ್ರ ಇದ್ರಿ. ಭಜನಾತ ಮತ್ತ ಹಳಿ ಹಿರಿಯರು ಮೊದಲ ವಿಶ್ವನಾಥ್ ಬಡಿಗೇರ, ಅವ್ರ ಹೆಸರು ಹೇಳ್ರಿ. ಮತ್ತ ಈರಪ್ಪ ಬಡಿಗೇರ, ಆನಂತರ ಶಂಕರ ಬಡಿಗೇರ, ಸೋಮಯ್ಯ ಪೂಜಾರಿ, ಮೋಹನ್ ಉರ್ಬಿನ, ಬಾಬು ಹಡ್ಪದ್ರಿ, ಉಳುವಪ್ಪ ಮಿಸಿಗಿರಿ, ಇವರೆಲ್ಲ ಇದ್ರು. ಎಲ್ಲಾ ಕಲಾವಂತರ ಅವ್ರ ಕೈ ಒಳಗ ನಾವು ಕಲತ್ರಿ. ನೀವು ಕಲ್ತೀರಿ? ಹ್ಞೂನ್ರಿ. ಅಂದಾಜು ಇದು ಮೊದಲು ಎಷ್ಟು ವರ್ಷದಿಂದ ರೀ ಅದು? ಇದು ಮಾಜಿ 72 ಒಳಗಿನ ಅಚ್ಚಿ ಕಡೆಯಿಂದನೂ ಅನ್ಕೊಂತನ ಬಂದಿದಾರ್ರಿ. ಹಳಿ ಊರ್ ಕಿತ್ತ ಸ್ಥಳಾಂತರಗೊಂಡತ್ರಿ. ಹೌದೇ? ಸಂಗೊಳ್ಳಿ ಊರ್ರಿ. ಹೊಳಿ ಬಂದ ಮಲ್ಲಪ್ರಭಾ ನದಿ ಬಂದ್ರಿ, ಅದ ಕಿತ್ತ ಬಂದ್ರು ಭಜನಾ ಬಿಟ್ಟಲ್ರಿ ಅವ್ರ ಹಳಿ ಪದ್ಧತಿ ಒಳಗ. ಅಂದ್ರೆ 60 ವರ್ಷದ ಅದ ಇದು? ಹ್ಞೂನ್ರಿ. 70 60 ಆಯ್ತಲ್ಲ. 60 ವರ್ಷ ರೀ. ಆದ್ರೂ ನಿರಂತರ ಭಜನಾ ಸೇವೆ ಮಾಡಿದಾರು. ನಾವು ಅದನ್ನು ನೋಡಿ ನಾವು ನಿರಂತರ ಭಜನಾ ಸೇವೆದೊಳಗದ ಇನ್ನೊಂದಕ್ಕ ಕೈ ಹಾಕ್ಯಲ್ರಿ. ನಿಮಗ ಅವ್ರು ಯಾರು ಕಲ್ಸಿದ್ರಿ ಇದನ್ನ? ನಮಗ ಕುರಿ ಮಾಸ್ತರ್ ಅಂತ ಹೇಳ್ರಿ, ಗರ್ಜೂರ್ ಅವ್ರು ಕಲ್ಸಿದಾರೆ. ಶಂಕರಣ್ಣ ಬಡಿಗೇರ್ ಅಂತ ಕಲ್ಸಿದಾನೆ. ರುದ್ರಪ್ಪ ಬೆಟ್ಗೇರಿ ಅವ್ರಂತ ಕಲ್ಸಿದಾರೆ. ಮಾಂತಯ್ಯ ನಮ್ಮ ಪೂಜಾರ ಗುರುಗಳು ಇವರು ಕಲ್ಸಿದಾರ್ರಿ. ಎಲ್ಲಾರು ನಮ್ ಕಲೆಗೆ ಬೆಲೆ ಕೊಟ್ಟು ನೀ ಇದನ್ನ ಕಲಿಬೇಕಪ್ಪ, ನೀ ಇದನ್ನ ಕಲಿಬೇಕು, ಹಿಂಗ್ ಮಾಡ್ಬೇಕು, ರಾಗ ಹಿಂಗ್ ಮಾಡ್ಬೇಕು ಅಂತ ಎಲ್ಲಾ ತೀಡಿ ನಮ್ಮನ್ನ ಈ ಲೆಕ್ಕಕ್ಕೆ ತಂದಾರ. ಹ್ಞೂನ್ರಿ. ಆಮೇಲೆ ವಿಠಲಪ್ಪ, ನೀ ಏನ್ ಮಾಡಿ ತಾಳ ಬಾರಿಸ್ತೇನೆ? ನಾ ತಾಳಾನು ಬಾರಿಸ್ತೇನ್ರಿ, ಮತ್ತೆ ಭಜನಾ ಅಂತೇನ್ರಿ. ಅಂತಿ. ಫಕೀರಪ್ಪ, ಅಲ್ಲಿ ನೀ ಏನ್ ಬಾರಿಸ್ತಿ? ನಾವು ಡಗ್ಗಾನು ಬರ್ಸ್ತೇವ್ರಿ, ತಾಳಾನು ಬರ್ಸ್ತೇವೆ. ತಾಳನು ಬಾರಿಸ್ತಿ.
ಮಾಂತಯ್ಯನವ್ರು ನೀವು ಹಾರ್ಮೋನಿಯಂ ಬಾರಿಸ್ತೀರೇನ? ಹಾರ್ಮೋನಿಯಂ ಬಾರಿಸ್ತಾನೆ ಸರ್. ನಿಮಗೆ ಇದನ್ನ ಯಾರು ಕಲಿಸಿದ್ರು? ನಾವು ಸಣ್ಣೊಂದಿರ್ತಾವ ಸರ ಸಂಗೀತ ಮಾಸ್ತರ್ ಅಂತ ಇದ್ದೀವಿ ರೀ. ಸಂಗೀತ ಮಾಸ್ತರ? ನೀ ಸಂಗೀತ ನಿನಗೆ ಯಾರು ಕಲ್ಸ್ಯಾರ? ಗದಿಗಿನಿಂದ ತಂದಿದ್ದೀವ್ರಿ ನಾವು, ಗದಗೈನಾರ್ ಅಂತ ಒಬ್ಬರು ರೀ. ಗದಿಗಂದ್ರೆ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾರು ಗುರುಗಳು ಅವ್ರ ಮನ್ಯಾಗ ಇದ್ದು ಕಲ್ತಿರು ಹೆಂಗಿದ್ರು? ಅವರು ಮಠಕ್ಕಿದ್ದರಿಪ್ಪ, ಅವ್ರು ಮಠಕ್ಕೆ ಶಿವಾನಂದ್ರ ಮಠಕ್ಕಿದ್ದರು. ಶಿವಾನಂದ್ರ ಮಠಕ್ಕಿದ್ರು. ಇದ್ದರಿ. ಅಲ್ಲಿ ಎಷ್ಟು ವರ್ಷ ಕಲ್ತ್ರಿ? ನಮ್ಮ ಊರಿಗೆ ಅವ್ರನ್ನ ತೊಗೊಂಬಂದಿವ್ರಿ. ನಿಮ್ಮ ಊರಿಗೆ ಕರ್ಕೊಂಡು ಅವ್ರನ್ನ ಕರ್ಕೊಂಬಂದಿವ್ರಿ. ಅವ್ರಿಗೆ ಊಟ ಉಪಚಾರ ಮಾಡ್ಕೊಟ್ಕೊಂಡು ಮಾಡ್ಕೊಂಡು ನೀವು ಕಲಿ ಮುಂದೆ ನಿಮ್ಗೆ ಎಷ್ಟು ವಯಸ್ಸಿತ್ತು? ನನಗ್ರಿ ಒಂದು 18-20 ರೀ. 18. ಎಷ್ಟು ವರ್ಷ ಕಲ್ತ್ರಿ? ನಾವು 4-5 ವರ್ಷ ಕಲ್ತೀವ್ರಿ. 4-5 ವರ್ಷ ಎಲ್ಲ ಸಂಪೂರ್ಣ ಕಲ್ತರು. ಹ್ಞೂ ರೀ. ಅಲ್ಲಿವರೆಗೂ ಅವ್ರು ಅಲ್ಲೇ ಇದ್ರು? ಇದ್ರಿ. ಹೋಗುದು ಬರೋದು ಮಾಡ್ತಿದ್ರು? ಇದ್ರಿ. ಅಲ್ಲೇ ಇದ್ರು. ಅಲ್ಲೇ ಇದ್ರಿ. ರುದ್ರಪ್ಪ, ನೀ ಡಗ್ಗ ಬಾರಿಸ್ತಿಯಲ್ಲ, ಇದನ್ನ ಯಾರು ನಿನ್ನ ಕಲ್ಸ್ಯಾರ? ನಮ್ಗೆ ಬಡಿಗೇರ್ ಪೈಕಿ ಅಂತ ಹೇಳಿ ವಿಶ್ವನಾಥ್ ಬಡಿಗೇರ್ ಅಂತೇಳಿ ಅವ್ರು ಹೇಳ್ರಿ. ಹ್ಞೂ ರೀ, ಪೆಟ್ಟಿನೂ ಬಾರಿಸ್ತೇನೆ ರೀ, ಡಗ್ಗಾನು ಬಾರಿಸ್ತೇನೆ ರೀ. ಈ ಭಜನಾದೊಳಗ ಡಗ್ಗ ವಾದ್ಯ ಒಂದೇ ಸಾಕೇನಿದ್ರಿ? ಇಲ್ರಿ, ಎಲ್ಲ ಕಡೆ ತಬಲಾ ಇರಂಗೇ ಇಲ್ಲ ಅದು. ತಬಲಾ ಕಡಿಮೆ, ನಮ್ಮ ತಬಲಾ ಸಾತ್ ಇಲ್ರಿ, ಡಗ್ಗಾದ ಸಾತ್ ಅಷ್ಟೇ ಇರ್ತೈತಿ ರೀ. ನಾವು ತಬಲಾ ಎಲ್ಲ ಅಭ್ಯಾಸ ಮಾಡಿಲ್ರಿ. ವಿಠಲ, ಈಗೊಂದು ನಿಮ್ದು ಮಂಗಳ ಶ್ಲೋಕದಿಂದ ನಿಮ್ದು ಭಜನಿ ಚಾಲು ಮಾಡ್ರಿ. ಹ್ಞೂ ರೀ. ನಮಸ್ಕಾರ. ಶ್ರೀ ಗಜಾನನಂ ಭೂತಗಣಾದಿಸೇವಿತಂ ಕಪೀತ್ವಜಂಬುಫಲಹಾರಭಕ್ಷಿತಂ ಉಮಾಸುತಂ ಶ್ಲೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ತಮ್ಮ ಪಾದ ಪಂಕಜಂ. ಆ ಆ ಆ ಚಿದಂಬರಮಠಾದಿಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಜೈ ಜೈ ಶಿವ ನಮ ಪಾರ್ವತಿ ಪತೀಶ್ವರ ಮಹಾದೇವ. ನೀನೊಲಿದರೆ ಕೊರಡು ಕೊನರುದಯ್ಯ, ನೀನೊಲಿದರೆ ಕೊರಡು ಕೊನರುದಯ್ಯ. ನೀನೊಲಿದರೆ ಕೊರಡು ಕೊನರುದಯ್ಯ, ನೀನೊಲಿದರೆ ಕೊರಡು ಕೊನರುದಯ್ಯ. ನೀನೊಲಿದರೆ ಬರಡು ಅಯನವಾಗುವುದಯ್ಯ, ನೀನೊಲಿದರೆ ಕೊರಡು ಕೊರರುದಯ್ಯ, ನೀನೊಲಿದರೆ ಕೊರಡು ಕೊರರುದಯ್ಯ. ನೀನೊಲಿದರೆ ಬೀಜ ಅಮೃತವಾಹುದಯ, ನೀನೊಲಿದರೆ ಬೀಜ, ನೀನೊಲಿದರೆ ಬೀಜ ಅಮೃತವಾಹುದಯ್ಯ, ನೀನೊಲಿದರೆ ಸಕಲ ಪರಿಪದಾರ್ಥವ.
ಜಂಗಮ ದೇವಾ ನೀನೊಲಿದರೆ ಬರಡು ಅಯನವಾಗುವುದಯ್ಯ ನೀನೊಲಿದರೆ ಬರಡುವುದಯ್ಯ ನೀನೊಲಿದರೆ ಕೊರಡು ನೀನೊಲಿದರೆ ಕೊರಡು ನೀನೊಲಿದರೆ ಕೊರಡು ಕೊರಡುವುದಯ್ಯ. ವಿಠಲ ಇದನ್ನ ಚಂದ ಹಾಡಿದ್ರೆ ಎಲ್ಲರೂ ಕೂಡಿ. ಈಗ ನಿಮಗೇನು ರಾಗದ ಜ್ಞಾನ ಅದ ಏನಿದ್ರೆ ಐತ್ರಿ, ಗುರುಗಳೆಲ್ಲ ಕಲಿಸ್ಕಾರ ನಂಗೆ ರಾಗದ ಜ್ಞಾನ ಹೇಳಿದಾರೆ. ರಾಗದ ಜ್ಞಾನ ಹೇಳ್ಯಾರ. ಅಂದ್ರೆ ಇದು ಇಂಥ ವಚನ ಇಂಥ ರಾಗದೊಳಗೆ ರಾಗದೊಳಗೆ ಹಾಡಬೇಕು. ನಿನಗೆ ಚಂದ ಅನಿಸಿದ್ರೆ ಮತ್ತೆ ಬೇರೆ ಬೇರೆ ರಾಗ ಹಚ್ಕೊಂಡು ಬೇರೆ ಬೇರೆ ರಾಗ ಹಚ್ಕೊಂಡು ಹಾಡ್ಬೇಕು. ಮತ್ತು ನಾವು ಅವಾಗ ನಾವು ನಿಜವಾದ ಕಲಾವಿದರು ಆಗ್ತೀವಿ. ನಾವು ಒಂದೇ ವಚನ ಆಗಲಿ ಒಂದೇ ಹಾಡಾಗಲಿ ಸಾಕಷ್ಟು ರಾಗದೊಳಗೆ ನಾವು ಹಾಡ್ಲಿಕ್ಕೆ ಕಲಿಬೇಕು, ಪ್ರಯತ್ನ ಮಾಡ್ತೇನೆ. ಬಟ್ ಮತ್ತು ಈಗ ಇನ್ನೊಂದು ಯಾವ್ದು ಹಾಡ್ತೀರಿ? ಈಗ ಹಾಡ್ರಿ. ನಿಜಗುಣ ಸೇವೆಗಳದೊಂದು ಹಾಡ್ತೇನೆ. ಹಾಡ್ರಿ. ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು. ಭೂಮಂಡಲದ ಭೋಗ ಭುಗವನತಿಗಳಿಯದೆ, ಭೂಮಂಡಲದ ಭೋಗ ಭುವನತಿಗಳಿಯದೆ, ಭೂಮಂಡಲದ ಭೋಗ ಭುಗವನತಿಗಳಿಯದೆ, ಭೂಮಂಡಲದ ಭೋಗ ಭೂಮಂಡಲದ ಭೋಗ ಭುಗವನತಿಗಳಿಯದೆ ಕಂಡು ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು. ಪಡೆದ ಬರಡ ನಾಡಿಗಳು ಬಗೆಗೊಳಿಸುವ, ಒಡನಾಡಿಗಳು ಬಗೆಗೊಳಿಸುವ, ಮಗದಿಯರೊಲವಿವ ತನುಜರೊದನಿಸುವ, ಬಿಡಲರಿದನಿ ಬಾಬರುಗಳ ಚುಕ್ಕಿಗಳು, ಬಿಡಲಾರಿದನಿ ಬಾಬರುಗಳ ಚುಕ್ಕಿಗಳು, ತನು ಜನರುಗಳು ತಮ್ಮಿದಿರೋಳಳಿಯುವುದನು, ಕರು ಜನರುಗಳು ತಮ್ಮಿದಿರೋಳಳಿಯುವುದನು ಕಂಡು ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು. ಬಲಿವಾಲಿ ಕರ್ಣ ಕೌರವ ರಾಮ ರಾವಣ, ಬಲಿವಾಲಿ ಕರ್ಣ ಕೌರವ ರಾಮ ನಳನೌಚರ ಗುಭೀಮ ಬಲಭದ್ರ ಸಗಾರ, ಕಲಿಪಾತ ಕೀಚಕ ಶಿಶುಪಾಲ ದಶರಥ,
ಸೊಡರಿನ ಸುಡುವ ತನವ ಹರಿಯದ ಬಂದು ಹರಿಯ ಕೊಡುವ ತನವನರಿಯದೆ ಬಂದು ಜಡುವ ಪುಳವೀನೋ ಅಖಿಲ ವಸ್ತುಗಳ ಗೆಡುವ ದೋಷವನ್ನು ವಿಚಾರಿಸಿ ವಿಭುದರು ಗೆಡುವ ದೋಷವನ್ನು ವಿಚಾರಿಸಿ ವಿಭುದರು ಬಿಡದಿವುದನು ಚೀತ ಎಲೆ ಶಂಭುಲಿಂಗವೇ ಬಿಡದಿವುದನು ಚೀತ ಬೆಲೆ ಶಂಭುಲಿಂಗವೇ ಕಂಡು ಕೇಳಿ ಕಾಡು ಕೇಳಿ ಮತ್ತೆ ಹೋಯಿತರೆ ಭೂಮಂಡಲದ ಬೋಧ ಭೂಮಂಡಲದ ಬೋಧ ಭೂಮಂಡಲದ ಬೋಧ ಕೌದು ಕೇಳಿ ಮತ್ತೆ ಹೋಯಿತರೆ ವಲ್ಲಭರು ಕೌದು ಕೇಳಿ ಮತ್ತೆ ಹೋಯಿಬರೆ ವಲ್ಲಭರು ವಲ್ಲಭರು ವಲ್ಲಭರು. ಇವಾಗ ನೀವು ಗ್ರಾಮದೇವಿ ಭಜನಾ ಸಂಘ, ರಾಯಣ್ಣನ ಸಂಗೋಳಿ, ನೀವು ಮತ್ತೆ ಬೇರೆ ಬೇರೆ ಕಡೆ ಹೋಗಿರಿ ಹಾಡ್ಲಿಕ್ಕಿದ್ರೆ ಭಜನಾ ಹೋಗ್ತೇವ್ರಿ. ಯಾವ್ಯಾವ ಊರಿಗೆ ಹೋಗಿರಿ? ಭಾಳ ದೂರ ಹೋಗ್ತೇವ್ರಿಪ್ಪ. ಎಲ್ಲೆಲ್ಲಿ ಹೋಗಿರಿ ಹೇಳ್ರಲ್ಲ. ಈಗ ಕಾದ್ರವಳ್ಳಿ ಅಪ್ಪ ಶಿವಯೋಗೇಶ್ವರ ಮಠಕ್ಕೆ ಹೋಗ್ತೇವ್ರಿ. ಕಾದ್ರೊಳ್ಳಿ ಮಠ ಮಠಕ್ಕೆ ರೀ. ಮತ್ತೆ ಹುಬ್ಬಳ್ಳಿ ಸಿದ್ದಾರೂಢರ ಮಠಕ್ಕೆ ಹೋಗ್ತೇವ್ರಿ. ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೆ ಹೋಗಿರಿ. ಮತ್ತೆ ನಾಗಲಿಂಗ ಚಿಕ್ಕುಂಬಿ ನಾಗಲಿಂಗ ಅಜ್ಜವ್ರ ಮಠಕ್ಕೆ ಹೋಗ್ತೇವ್ರಿ. ಅಜ್ಜಾರ ಮಠಕ್ಕೆ ಹೋಗಿರಿ. ಮತ್ತೆ ಜಡಿಯಪ್ಪಜ್ಜನ ಮಠಕ್ಕೆ ಸುಣದೊಳಿಗೆ ಹೋಗ್ತೇವ್ರಿ. ಸುಣದೋಳಿ ಜಡಿಯಪ್ಪಜ್ಜನ ಮಠ ಆತರ ಹಂದಿಗೆನ ಪಟ್ಕೊಂಡಿಗೆ ಹೋಗ್ತೇವ್ರಿ. ಎಲ್ಲ ನಮ್ ಗೋಕಾಕ. ಹ್ಞೂ ರೀ. ಕನಕನವಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಹೋಗಿರ್ತೇವ್ರಿ ಭಜನಾಕ್ರಿ. ರಾಯಬಾಗ್ ತಾಲೂಕು ಅಡ್ಡಾಡ್ತೇವ್ರಿ. ಅಂದ್ರೆ ಒಟ್ಟ ಎಷ್ಟು ಮಂದಿ ಇದ್ದೀರಿ ನಿಮ್ಮ ತಂಡದೊಳಗ? ತಂಡದೊಳಗಂತಂದ್ರ ನೋಡ್ರಿಪ್ಪ ಹಳ್ಳಿವಾಡ್ರಿ ಅದ. 10ರಿಂದ 20 ಮಂದಿ ಅಕ್ಕಾವ. ನಮಗ ಅನುಕೂಲ ಸಿಕ್ತಿ ಅಂದ್ರ 8 ಮಂದಿ 7 ಮಂದಿ ಹೋಗಿರ್ತಾರ. ಅಲ್ಲ ಅಂದ್ರೆ ಅನುಕೂಲ ಆಡ್ಕೊಂಡು 7-8 ಮಂದಿ ಬೇಕೇ ಇಲ್ಲ. ಮತ್ತೆ ಹೋಗ್ತಾವ್ರಿ. 2-3 ಮಂದಿ ಈಗ ನಡೀದಿಲ್ರಿ. ಧ್ವನಿ ಬೇಕಲ್ಲ. ಧ್ವನಿ ಬೇಕಲ್ರಿ. ಎಲ್ಲ ಧ್ವನಿ ಹಿಮ್ಮೇಳ ಧ್ವನಿ ಬೇಕಾಗ್ತದ. ಬೇಕ್ರಿ. ಹಿಂಗಾಗಿ ಏನಾಗ್ತದ, ನೀವೊಂದು 8ರಿಂದ 10 ಮಂದಿ ಇರಬೇಕು. ಸಟ್ ಆಗಿ ಅಂದ್ರೆ ಇನ್ನು 10 ಮಂದಿ ಹಾಡೋರು ಇದ್ದಾರಂದ್ರೆ ಅದಾರ್ರಿ. ಅವ್ರಿಗೆಲ್ಲ ಚಲೋ ಹಾಡ್ತಾರ. ಚಲೋನ ಹಾಡ್ತಾರ. ಮುಂದೆ ಅವ್ರು ನಿಮ್ ಕೂಡ ಪ್ರಾಕ್ಟೀಸಿಗೆ ಬರ್ತಾರ. ಪ್ರಾಕ್ಟೀಸ್ ಮಾಡ್ತೇವ್ರಿ. ಗುಡಿ ಒಳಗೆ ನಿತ್ಯದಲ್ಲಿ ಭಜನೂ ಮಾಡ್ತೇವಪ್ಪ. ಅಂದ್ರೆ ವಾರದೊಳಗೆ 2-3 ದಿನ 2-3 ದಿನ ಭಜನಾ ಮಾಡ್ತೇವ್ರಿ. ಅಲ್ಲೇ ಇಲ್ಲೇ ದೇವಸ್ಥಾನಗಳಿಗೆ ಕರೆದ್ರೆ ಹೋಗ್ತೇವ್ರಿ. ಕರೆದಿರ್ತಾರ. ಹ್ಞೂ ರೀ. ಅಂದ್ರೆ ಜಾತ್ರೆಗೆ ಅದೆಲ್ಲ ಹೋಗಿರಿ ಅಂದ್ರೆ ಹೋಗೇ ಬಿಡ್ತೇವ್ರಿ. ಈಗ ನೀವು ರಾಗದ್ದಂತಂದ್ರೆ ಈಗ ನಿಮಗೆ ನಾನೇ ಅಂದ್ರೆ ಸುಮ್ಮ ಅಂದಾಜ ನಿಮಗೆ ಭೂಪರಾಗ್ ಗೊತ್ತದ, ಮಾಲ್ಕಂಸ್ ಗೊತ್ತದ, ಆಮೇಲೆ ಭೀಮ್ ಪಲಾಸ್ ಗೊತ್ತದ, ಖಮಾಜ್ ಗೊತ್ತದ, ಪಹಾಡಿ, ಪೀಲು ರಾಗ, ಆಮೇಲೆ ಭೈರವಿ, ಭಾಗ್ಯಶ್ರೀ, ಯಮುನ ರಾಗ, ಪಟದೀಪ, ಚಂದ್ರಕಂಸ, ಇವೆಲ್ಲ ಗೊತ್ತವ ಎಲ್ಲ ಅಂದ್ರೆ ಅಷ್ಟು ಇದ್ರೆ. ಈಗ ನೀವು ಯಾವ್ದು ಹಾಡೋರಿ? ಈಗ ವಚನ ಹಾಡಿದ್ರಿ,
ಆಮೇಲೆ ನಿಜಗುಣ ಶಿವಳ ಕೈವಲ್ಲ ಹಾಡಿದ್ರಿ. ಒಂದು ದಾಸರ ಹಾಡ ಹಾಡ್ಬಿಡ್ರಿ. ಗುರುವಿನ ಗುಲಾಮ ಗುರುವಿನ ಗುಲಾಮ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಮುಕುತಿ ದೊರೆಯದನ್ನ ಮುಕುತಿ ಮುಕುತಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಮುಕುತಿ ದೊರೆಯದನ್ನ ಮುಕುತಿ ಮುಕುತಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಪರಿ ಪರಿ ಅನೇಕ ಶಾಸ್ತ್ರಗಳು ಪರಿ ಪರಿ ಅನೇಕ ಶಾಸ್ತ್ರಗಳು ವ್ಯರ್ಥವಾಯಿತು ಬಕುತಿ ಬಕುತಿ ವ್ಯರ್ಥವಾಯಿತು ಬಕುತಿ ಬಕುತಿ ಗುರುವಿನ ಆರು ಶಾಸ್ತ್ರಗಳು ಓದಿದರಿಲ್ಲ ಆರು ಶಾಸ್ತ್ರಗಳು ಓದಿದರಿಲ್ಲ ನೂರಾರು ಪುರಾಣಗಳು ಮುಗಿಸಿದರಿಲ್ಲ ಸಾರ ನ್ಯಾಯ ಕಥೆ ಕೇಳಿದರಿಲ್ಲ ಸಾರ ನ್ಯಾಯ ಕಥೆ ಕೇಳಿದರಿಲ್ಲ ಧೀರನಾಗಿದ್ದ ತಿರುಗಿದರಿಲ್ಲ ಧೀರನಾಗಿದ್ದ ತಿರುಗಿದರಿಲ್ಲ ಗುರುವಿನ ಹೊರಳೊಳು ಮಾಲೆಯ ಧರಿಸಿದರಿಲ್ಲ ಕೊರಳೊಳು ಮಾಲೆಯ ಧರಿಸಿದರಿಲ್ಲ ಬೆರಳು ಜಪಮನಿ ಎನಿಸಿದರಿಲ್ಲ ಮರುಳನಾಗಿದ್ದ ಶರೀರಕ್ಕೆ ಬೂದಿಯ ಮರುಳನಾಗಿದ್ದ ಶರೀರಕ್ಕೆ ಬೂದಿಯ ಒರಸಿಕೊಂಡು ತಿರುಗಿದರಿಲ್ಲ ಒರಸಿಕೊಂಡು ತಿರುಗಿದರಿಲ್ಲ ಗುರುವಿನ
ನಾರಿಯ ಭೋಗವ ಪಡೆದರು ಇಲ್ಲ, ನಾರಿಯ ಭೋಗವ ಕಲಿದರು ಇಲ್ಲ. ಶರೀರಕ್ಕೆ ಸುಖವನ್ನು ಪಡಿಸಿದರಿಲ್ಲ. ನಾರದ ವರದ ಶ್ರೀ ಪುರಂದರ ವಿಠಲನ ನಾರದ ವರದ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ಪಡೆಯುವ ತನಕ, ಸೇರಿಕೊಂಡು ಪಡೆಯುವ ತನಕ ಗುರುವಿನ ಪರಿ ಪರಿಯಾಣೆ ನಿಮ್ದು ಭಜನಾ ಸಂಘದಿಂದ ಚಂದ ಹಾಡ್ತೀರಿ. ಈಗ ನಮಗೂ ಖುಷಿ ಅನ್ನಿಸ್ತ. ನೀವೇನದ ಕಿತ್ತೂರು ಉತ್ಸವದೊಳಗೆ ಹಾಡಿರಿ, ಸಂಗೊಳ್ಳಿ ರಾಯಣ್ಣ ಉತ್ಸವ ಹಾಡಿರಿ, ಮೈಸೂರು ದಸರಾ ಉತ್ಸವ ಒಳಗೆ ಹಾಡಿರಿ, ಹಂಪಿ ಉತ್ಸವ ಹಾಡಿರಿ, ಅನೇಕ ಸುತ್ತಲ ಹಳ್ಳಿ ಒಳಗೆ ಜಾತ್ರೆ ಒಳಗೆ ನಿಮ್ಮನ್ನು ಕರೆಸಿದ್ರೆ ಹಾಡಿರಿ, ಎಲ್ಲ ಮಾಡಿರಿ. ಈಗ ನಿಮ್ದೊಂದು ತಂಡ ಏನಿದಲ್ಲ, ನಿಮ್ಮಲ್ಲಿ ಒಕ್ಕಟ್ಟು ಭಾಳ ಐತ್ರಿ ಸರ್. ಒಕ್ಕಟ್ಟು ಬೇಕಲ್ಲ, ಒಕ್ಕಟ್ ಬೇಕ್ರಿ. ಒಕ್ಕಟ್ಟು ಬೇಕಲ್ಲ ಅಂದ್ರೆ ಚಂದ ಆಗ್ತದೆ. ಮೊದಲು ಒಕ್ಕಟ್ಟು ಬೇಕಿಲ್ಲ, ಅದಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ಆಮೇಲೆ ನೀವು ಬೇಕಾದಷ್ಟು ಹಾಡ್ತೀರಿ, ನಾವೇನು ಕೇಳ್ತೀವಿ ಅದನ್ನು ಹಾಡ್ಲಿಕ್ಕತ್ತೀರಿ, ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಈಗ ಏನು ಮಾಡ್ರಿ, ನೀವು ಶಿಶುನಾಳ ಸಾಹೇಬ್ರದ್ದು ಹಾಡಬೇಡ್ರಿ. ಹೀಗೆ ಹುಣ್ಣವಿ ದಿನ ಹುಣ್ಣಲಿಕ್ಕೆ ಕರೆಯುವಿರಲ್ಲ, ಹೀಗೆ ಹುಣ್ಣವಿ ದಿನ ಹುಣ್ಣಲಿಕ್ಕೆ ಕರೆಯುವಿರಲ್ಲ. ಹುಣ್ಣಲಿಕ್ಕೆ ಕರೆಯುವಿರಲ್ಲ,
ಉಣ್ಣಲಿಕ್ಕೆ ಕರೆಯುವಿರಲ್ಲ. ಕರೆದರೆ ಹೋಗುವುದು ಬಿಡಲಿಲ್ಲ, ಕರೆದರೆ ಹೋಗುವುದು ಬಿಡಲಿಲ್ಲ. ಹೀಗೆ ಹುಣ್ಣವಿ ಹುರಿಯಕ್ಕಿ ಹೋಳಿಗೆ ಹೂರಣ ಗಡಬು, ಹುರಿಯಕ್ಕಿ ಹೋಳಿಗೆ ಹೂರಣ ಗಡಬ, ಹುರಿಯಕ್ಕಿ ಹೋಳಿಗೆ ಹೂರಣ ಗಡಬು, ಹುರಿಯಕ್ಕಿ ಹೋಳಿಗೆ ಹೂರಣ ಗಡಬು. ಕಡಲಿ ಪತ್ತಡಿ ಕಟ್ಟಿನಂಬರ, ಕಡಲಿ ಪತ್ತಡಿ ಕಟ್ಟಿನಂಬರ. ಗಡಬು ಪುಂಡಿಯ ಪಲ್ಲೆ ಪುಟ್ಟಿ ಹೊಳಿದ್ಯಲ್ಲ, ಗಡಬು ಪುಂಡಿಯ ಪಲ್ಲೆ ಪುಟ್ಟಿ ಹೊಳಿದ್ಯಲ್ಲ. ಪುಟ್ಟಿಗೆ ಕಮಣ್ಣ ಬಡದಲ್ಲ, ಅದರ ಅನುಭವ ತಿಳಿಯಲಿಲ್ಲ. ಅಂದು ಎಂದು ಬಂದು ಬಹುದಿನ ಹೊಲದೊಳು ಕುಳಿತಲ್ಲ, ಅಂದು ಎಂದು ಬಂದು ಬಹುದಿನ ಹೊಲದೊಳು ಕುಳಿತಲ್ಲ. ಅಂದು ಎಂದು ಬಂದು ಬಹುದಿನ ಹೊಲದೊಳು ಕುಳಿತಲ್ಲ, ಅಂದು ಎಂದು ಬಂದು ಬಹುದಿನ ಹೊಲದೊಳು ಕುಳಿತಲ್ಲ. ಮನಸ್ಸಿನ ಮೈಲಿಗೆ ತೊಳೆಲಿಲ್ಲ, ಮನಸ್ಸಿನ ಮೈಲಿಗೆ ತೊಳೆಲಿಲ್ಲ. ಗಂಧದ ಪಟ್ಟು ಗಮಕಿಲ ಇಟ್ಟು ಹಂಗನೂಲ ಹಾಕಿದಟ್ಟು, ಗಂಧದ ಪಟ್ಟು ಗಮಕಿಲ ಇಟ್ಟು ಹಂಗನೂಲ ಹಾಕಿದಟ್ಟು. ಗಂಧದ ಪಟ್ಟು ಗಮಕಿಲ ಇಟ್ಟು ಹಂಗನೂಲ ಹಾಕಿದಟ್ಟು, ಗಂಧದ ಪಟ್ಟು ಗಮಕಿಲ ಇಟ್ಟು ಹಂಗನೂಲ ಹಾಕಿದಟ್ಟು. ಪಟ್ಟಣ ಕಲ್ಲಿಗೆ ಸುಣ್ಣ ಹಚ್ಚಿ ಕಣ್ಣಿಗೆ ಕಂಡಲ್ಲ, ಪಟ್ಟಣ ಕಲ್ಲಿಗೆ ಸುಣ್ಣ ಹಚ್ಚಿ ಕಣ್ಣಿಗೆ ಕಂಡಲ್ಲ. ಆ ಕಲ್ಲೇನು ಉಣಲಿಲ್ಲ, ಎಡೆಮಡಿ ನೀನೇ ಜಡದಲ್ಲ. ಮಂಗಳಾತ್ಮ ಶಿಶುನಾಳ ದಿಶಾನಲ್ಲಿ, ಮಂಗಳಾತ್ಮ ಶಿಶುನಾಳ ದಿಶಾನಲ್ಲಿ. ಬಲ್ಲವರೆಲ್ಲರೂ ಕೂಡಿರಿ ಅಲ್ಲಿ, ಬಲ್ಲವರೆಲ್ಲರೂ ಕೂಡಿರಿ ಅಲ್ಲಿ. ಶೃಂಗರವಾದ ನಾರಿಯರೆಲ್ಲ ರಂಗಿಲಿಂದ ಕೋಲ ಪಿಡಿದು, ಶೃಂಗರವಾದ ನಾರಿಯರೆಲ್ಲ ರಂಗಿಲಿಂದ ಕೋಲ ಬಿಗೆದು. ಯೋಗದಿಂದ ತ್ಯಾಗ ಮಾಡಿ ರಾಗದಲ್ಲಿ ಶಿವಶರಣಿಯರೆಲ್ಲ ಶೀಗಿ ಕರಿದಾರಲ್ಲ. ಕರೆದರೆ ಹೋಗುವುದು ಬಿಡಲಿಲ್ಲ, ಕರೆದರೆ ಹೋಗುವುದು ಬಿಡಲಿಲ್ಲ. ಕರೆದರೆ ಹೋಗುವುದು ಬಿಡಲಿಲ್ಲ. ಹೀಗೆ ಉಳ್ಳ
ಭಾಳ ಚಂದ ಹಾಡಿದ್ರಿ. ನೀವು ಅನೇಕ ಬಹುಮಾನಗಳನ್ನೆಲ್ಲ ತೊಗೊಂಬಂದಿರಿ. ನಿಮ್ದೀಗ ರುದ್ರಪ್ಪ, ವಿಠ್ಠಲ, ಫಕೀರಪ್ಪ, ಮಾಂತಯ್ಯ, ಇನ್ನೂ ಬೇಕಾದ ಜನ ಇದ್ದೀರಿ. ಬೇಕಾದಷ್ಟು ಚಂದ ಹಾಡ್ತೀರಿ. ಎಲ್ಲ ಪ್ರಕಾರದ ಹಾಡುಗಳನ್ನು ಹಾಡ್ತೀರಿ. ನಾವು ನಮ್ಮೂರ ಬಾನುಲಿ ಕೇಂದ್ರದಿಂದ ನಾವು ನಿಮಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ನೀವು ಹೊಸ ಹಾಡು ಕಲಿಬೇಕಾದ್ರೆ ಏನು ಮಾಡ್ತೀರಿ? ಈಗ ಹೊಸ ಹಾಡು ಕಲಿಬೇಕತ್ರಿ ಮಾತ್ರ ಪ್ರಾಕ್ಟೀಸ್ ಮಾಡ್ಕೋದ್ರಿ. ಅಲ್ಲ, ಅದು ಕೈವಲ್ಲ, ಅದು ಹಾಟಿ ನೀವೇ ಹಾಕೋತೀರಿ? ಹಾಕೋತೀವ್ರಿ. ಹಾಂ, ನಾವೇ ಹಾಕಕ್ಕೆ. ಮತ್ತು ಬೇರೆದವ್ರು ಹಾಡಿದ್ದು ಇರ್ತಾವಲ್ಲ, ಬೇರೆದವ್ರು ಹಾಡಿದ್ರು ಚಂದ ಅನಿಸ್ಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ಬೇರೆ ರಾಗ ಹಚ್ಕೊಂಡು ಬೇರೆ ಹಚ್ಕೊಂಡು ರಾಗ ಹಾಕೊಂಡು ಮಾಡ್ತೀರಿ. ಮಾಡ್ಕೋತೀವಿ. ಇವಾಗ ಕೀರ್ವಾಣಿ ಅವೆಲ್ಲ ಗೊತ್ತದ? ಗೊತ್ತದ. ಕೀರ್ವಾಣಿನ ಗೊತ್ತದ ರಾಗ ಇದ್ರೆ. ಹಾಂ, ಈಗ ನಮಗೇನಾಗ್ತದಲ್ಲ, ನೀವೆಲ್ಲರೂ ಬಂದಿರಿ, ನಮ್ಗೆ ಖುಷಿ ಅನ್ನಿಸ್ತದ. ಈಗ ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಈಗ ಮಂಗಳ ಹಾಡಬೇಡ್ರಿ. ಆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ. ಮಾತು ಮನಂಗಳಿಂ ದತ್ತ ಮೀರಿದ ಜಾತಿಶಯದ ನಿರೂಪಾದಿಕ ನಿರ್ಮಲ, ಜಾತಿಶಯದ ನೀರು, ಜಾತಿಶಯದ ನೀರು ಪಾದಿಕ ನಿರ್ಮಲ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಶಿವಧರ್ಮನಾಳ ವ್ಯಂತ್ಯಂಬ ಕಂಬದ ಮೇಲೆ ಸುವೇಕ ಹೃದಯಾಬ್ಜ ಪನತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ಪೀಬಿದ ಪ್ರವಿಮಲ ಕಳವೆಂಬ ಭಕ್ತಿ ಹಿಡಿದು ದಿವ್ಯ ಪ್ರವಿಮಲ ಕಳವೆಂಬ, ಪ್ರವಿಮಲ ಕಳವೆಂಬ ಭಕ್ತಿ ಹಿಡಿದು ದಿವ್ಯ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿಯಂಬ ಕತ್ತಲೆ ಅಳಿಯೇ, ತಾಮಸ ಬುದ್ಧಿಯಂಬ ಕತ್ತಲೆ ಅಳಿಯೇ, ಮಸಗಿಸು ಜ್ಞಾನ ವ್ಯೌತಂಬ ಪ್ರಭೆ, ಪಸರಿಸಿ ಮಾಯಾ ಕಾಳಿಕ ಪೋರ್ದನುಪಮ, ಪಸರಿಸಿ ಮಾಯಾ ಕಾಳಿಕ ಪೋರ್ದನುಪಮ, ಪಸರಿಸಿ ಮಾಯಾ ಕಾಳಿಕ ಪೋರ್ದನುಪಮ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ. ಪ್ರಣವಾಕಾರದ ಗುಣಮೂರು ಮುಟ್ಟದೆ ಗಣನೆ ಗತಿ ತಾತ ಬೆನೆ ತೋರುವ, ನನಗೆ ಗತಿ ತಾತ
ಅನು ಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾ ಮಣಿಯನಿ ಶಿವ ಶಂಭು ಲಿಂಗವೇ ತಾನಾದ ಮಣಿಯನಿ ಶಿವ ಶಂಭು ಮಣಿಯನಿ ಶಿವ ಶಂಭು ಲಿಂಗವೇ ತಾನಾದ ಜ್ಯೋತಿ 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 ಪರಂ ವಿಮಲ ಪರಂ ವಿಮಲ ಪರಂ ಓಂ ಚೈತನ್ಯಂ ಚಾತ್ವಿತಂ ಶಾಂತಂ ವ್ಯೋಮಾತೀತಂ ನಿರಂತರಂ ತದ್ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ जय जय शिव नम पार्वती पतेश्वर महादेव अनंत कोटि ब्रह्मांड नायक श्री सद्गुरु बाबा महाराज की जय श्री सद्गुरु अदृश्यलिंगेश्वर महाराज की जय श्री जगत जननी गौरंबा माता की जय श्री सद्गुरु अप्पशेगेश्वर महाराज की जय सकल साधु संत महाराज की जय मगलंबा माता की जय सकल साधु संत महाराज की जय 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 शिव नम पार्वती पतेश्वर महादेव भोला पुंडलीक वरद विठल श्री ज्ञान देव तुकाराम पंडनाथ महाराज की जय. ನೀವೆಲ್ಲರೂ ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ಭಾಳ ಸಂತೋಷ ಆಯ್ತು. ನಾ ಬೇಕಾದ ಸಲ ಸಂಗೊಳ್ಳಿ ಬಂದಾಗ ಎಲ್ಲ ರೀತಿ ಕಲಾವಿದರಿಗೆ ಹೇಳಿದ್ದೆ, ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಬರ್ರಿ, ನಿಮ್ಮ ಕಾರ್ಯಕ್ರಮ ಕೊಡ್ರಿ, ಬರೀ ಇಲ್ಲಿ ಕೂಡಬೇಡ್ರಿ, ಅಂದ್ರೆ ಹೊರಗೆ ಒಂದು ಪ್ರಚಾರನೂ ಬೇಕಾಗ್ತದೆ. ಇಷ್ಟು ಚಂದ ಹಾಡ್ತಿರ್ತೀರಿ, ಬೇಕಾದಷ್ಟು ಬಹುಮಾನಗಳನ್ನು ತೊಗೊಂಬಂದಿರಿ. ಈ ನಮ್ಮ ದೊಡ್ಡ ದೊಡ್ಡ ಸರ್ಕಾರಿ ಉತ್ಸವದೊಳಗೆ ನೀವೆಲ್ಲ ಭಾಗವಹಿಸಿರಿ. ಸೂತ್ಲಹಳ್ಳಿ ಜಾತ್ರೆ ಒಳಗೆಲ್ಲ ಹೋಗಿರಿ, ಊರಿಗೆ ಹೆಸರು ತಂದಿರಿ, ಮಾಡಿರಿ. ಈಗೇನಾಗ್ತದೆ, ಈಗ ನಿಮಗೆಲ್ಲರೂ ಖುಷಿ ಆಗಿದೆ ಬಂದಿದ್ದಕ್ಕೆ? ಭಾಳ ನಾವು ಬಾನುಲಿ ಕೇಂದ್ರಕ್ಕೆ ಬಂದಿದ್ದು ಖುಷಿ ಆಗೈತ್ರಿ, ನಮಗೂ ಸಂತಸ ತಂದಿದೆ. ತಂದದಿಲ್ಲ, ನಾವು ಪ್ರಥಮ ಬಾರಿಗೆ ಬಂದೇವ್ರಿ. ಪ್ರಥಮ ಬಾರಿಗೆ ಬಂದರೆ ಈ ಗ್ರಾಮೀಣ ಕಲೆ ನಾಶ ಆಗಬಾರ್ದು, ಬೆಳಿಬೇಕಿತ್ತು, ಹೇಳಿಬೇಕ್ರಿ. ಇದ್ರೊಳಗೆ ಒಂದು ಏನದ ಸಮಾಜ ಸುಧಾರಣೆ ಅದ, ಮನುಷ್ಯ ಬದುಕು ಕಟ್ಕೋತಾನೆ. ವಚನಗಳನ್ನು ಕೇಳಿ, ದಾಸರ ಹಾಡುಗಳನ್ನು ಕೇಳಿ, ತತ್ವ ಪದಗಳನ್ನು ಕೇಳಿ, ತನ್ನ ತಪ್ಪುಗಳನ್ನು ತಿದ್ಕೋತಾನೆ, ಒಂದು ಸುಂದರ ಬದುಕನ್ನು ಮಾಡ್ಕೋತಾನೆ. ಈಗೇನಾಗ್ತದೆ ನಿಮ್ಗೆ ಹೇಳ್ದಂಗೆ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದು ಹೋದು, ಅವು ನಮ್ಗೆ ಬೇಕಾದಷ್ಟು ಹಾಡು ಮಾತು ಉಳಿತಾವು, ಅವು ಭಗವಂತಗೆ ಉಳಿಲಿ. ಜಾನಪದ ಜಗತ್ತಿನ ಅರಸಿ ಹೇಳ್ತಾಳೆ, ಮುಗ್ದಾವ ನಮ್ಮ ಜ್ವಾಳ ಉಳ್ದಾವ ನಮ್ಮ ಹಾಡ ಅಂತೇಳ್ದು. ಹಂಗೆ ನಿಮ್ದು ಈ ತಂಡದವ್ರದ್ದು ಹಾಡುಗಳು, ನನ್ನ ಮಾತುಗಳು ಎಲ್ಲ ಉಳಿದ್ಬಿಟ್ಟಾವು. ಮತ್ತು ಈ ಸಮಯದ ಬಂಧನಕ್ಕೆ ಏನಾಗ್ತದೆ, ನಾವು ಕಾರ್ಯಕ್ರಮ ಮುಗಿಸ್ಬೇಕಾಗ್ತದೆ. ಮತ್ತು ಮುಂದಿನ ಸಲ ಮತ್ತೆ ನಿಮಗೆ ಕರೆಸ್ತೀನಿ, ಮತ್ತು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಮಾಡೋಣಂತ. ಎಲ್ಲರಿಗೆ ಮತ್ತೊಮ್ಮೆ ನಮ್ಮೂರ ಬಾನುಲಿ ಮುಖಾಂತರ ನಿಮಗೆ ಶರಣಾರ್ಥಿ ಹೇಳ್ತೀನಿ. ಶರಣಾರ್ಥಿಗಳು.